ನಿನ್ನೆ ತಾನೇ ರಿಂಗ್ ರೋಡ್ ಹತ್ರ ಶಾಜಿಲಾನಿ ಕ್ರಾಸ್ ಹತ್ರ ರಾತ್ರಿ ಟಿಪ್ಪರ್ದು ಒಂದು ಆಕ್ಸಿಡೆಂಟ್ ಆಗಿತ್ತು. ಹಲವಾರು ರಾಜಕೀಯ ಘಟಾನುಘಟಿ ನಾಯಕರು ಅಲ್ಲಿ ಬಂದಿದ್ದರು. ಮತ್ತು ಜಾಸ್ಮಿನ್ ಅಂತ ಒಂದು ಮಗಳು ಆಕ್ಸಿಡೆಂಟ್ ಆಗಿತ್ತು. ಆ ಟಿಪ್ಪರ್ ಏನಿದೆ ಕಾಲ ಮೇಲಿಂದ ಹೋಗಿ ಇವತ್ತು ಆ ಮಗಳು ಯುನೈಟೆಡ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಿನ್ನೆ ನಾನು ಇಲ್ಲಿ ಬಂದಿದ್ದೆ, ಕೆಲವು ಸೋಷಿಯಲ್ ಮೀಡಿಯಾದವ್ರು ಬಂದಿದ್ದರು. ಅವ್ರ ಮುಖಾಂತರ ನಾನು ಹೇಳಿದೆ, ಈ ಭಾಗದಾಗ ಶಾಸಕರಾಗಲಿ DC ಅವರಾಗಲಿ ಇಲ್ಲಿ ಇದ್ದಂಥವ್ರು ಇವ್ರಿಗೆ ಪರಿಹಾರ ಕೊಡಬೇಕು. ಒಂದು ಬಡ ಕುಟುಂಬದಿದೆ, ಅವ್ರ ತಂದೆಯವರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಅಂತ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿದೆ. ನಾನು ರಾತ್ರಿ ನನಗೆ 12 ಗಂಟೆ ಮೇಲೆ ಕೆಲವು ಕಾಲ್ಸ್ಗಳು ಬಂದು, ನೀವು ಯಾರು ಅಲ್ಲಿ ಹೋಗಿ ಶಾಸಕರ ಬಗ್ಗೆ ಹೇಳೋರಂತ ಅಂಥ ಕಾಲ್ಸ್ಗಳಿಗೆ ಆ ಧಮಕಿಗಳಿಗೆ ನಾನು ಅಂಜೋ ವ್ಯಕ್ತಿ ಅಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನ್ಯಾಗೂ ಮಕ್ಕಳಿದ್ದಾರೆ. ಇವತ್ತು ಒಂದು ಬಡ ಕುಟುಂಬ ಮಗಳು ಅಂದರೆ ನಮ್ಮ ಮಗಳು. ಕಲಬುರಗಿ ಜಿಲ್ಲೆದಾಗ ಆ ಮಗು ಅಂದರೆ ನಮ್ಮ ಮಗು ಇದ್ದಂಗೆ. ಆ ಮಗುಗೆ ಈ ಥರ ಆಗಿದೆ ಅಂದರೆ ಅವ್ರ ಹತ್ರನೂ ಮನುಷ್ಯತ್ವ ಇರಬೇಕು. ಯಾರು ನನಗೆ ಕಾಲ್ ಮಾಡಿ ಕೇಳ್ತಾರಲ್ಲ ನೀವು ಯಾರಂತ. ಇವತ್ತು ಕಲಬುರಗಿದಾಗ ಭಾಳಷ್ಟು ರಿಂಗ್ ರೋಡ್ ಮೇಲೆ ಘಟನೆಗಳು ಆಗ್ತಾಯಿದೆ. ಸುಮಾರು ಒಂದು 2-3 ವರ್ಷದಲ್ಲಿ ಈ ಕಡೆ ಉತ್ತರ ಆಗಲಿ ದಕ್ಷಿಣ ಆಗಲಿ ಸುಮಾರು ಒಂದು 15-20 ಸಾವುಗಳು ಆಗಿದೆ ಆಕ್ಸಿಡೆಂಟ್ ಆಗಿ. ಇವತ್ತು ಆ ಮಗುಗೆ ನೋಡಿದ್ರೆ ನಾನು ಒಂದು ಕಣ್ಣಾಗ ನೀರು ಬರ್ತಾಯಿದೆ. ಯಾಕಂದರೆ ಆ ಮಗುದು ರೈಟ್ ಸೈಡ್ ಕಾಲೇ ಕಟ್ ಮಾಡಿಬಿಟ್ಟಿದೆ. 19 ವಯಸ್ಸು ಹುಡುಗಿದು, ಇನ್ನೂ ಮದುವೆ ಆಗಿಲ್ಲ. ಒಂದು PU ಸೈನ್ಸ್ ಓದ್ತಾಯಿದೆ ಮಗು. ತನ್ನ ತಾಯಿಯವ್ರು ಹೇಳ್ತಾಯಿದ್ದು, ನನ್ನ ಮಗಳು ಭಾಳ ಓದ್ರದಾಗ ಭಾಳ ಇಂಟೆಲಿಜೆಂಟ್ ಆಗಿದೆ ರೆಡ್ಡಿ ಸಾಹೇಬ್ರೆ, ನೀವು ಮುಂದೆ ದಿನದಾಗ ಏನ್ರಿ ನನ್ನ ಮಗಳಿಗೆ ಒಂದು ನೌಕರಿ ಆಗಲಿ ಏನರೇ ಒಂದು ಮಾಡಿಕೊಡ್ಬೇಕಂತ ಅವ್ರ ತಾಯಿಯವ್ರು ಹೇಳ್ತಾಯಿದ್ರು. ನಾನು ಹೇಳಿದೆ, ಅಮ್ಮ ನಾನು ಅಧಿಕಾರದಲ್ಲಿ ಇಲ್ಲ, ನಾನು MLA ಅಲ್ಲ. ಮುಂದಿನ ದಿನದಾಗ ನಮ್ಮ ಸರ್ಕಾರ ಅಧಿಕಾರದಾಗ ಬರಲಿ, ನಾವು ನಮ್ಮ ಕುಮಾರಣ್ಣವ್ರ ಹತ್ರ ಹೋಗಿ ನಿಮ್ಮ ಮಗುಗೆ ಸಲುವಾಗಿ ಒಂದು ಜಾಬ್ ನಾವು ಪ್ರಯತ್ನ ಮಾಡ್ತು ಅಂತ ಮಾತು ಕೊಟ್ಟಿದ್ದೀನಿ. ಇವತ್ತು ನೋಡಿ, ಮನುಷ್ಯತ್ವ ಅನ್ನೋದು ರಾಜಕಾರಣಿಗಳು ಇರಬಲ್ಲಿ ಇರಬೇಕು. ಇವತ್ತು ಅವ್ರ ಕುಟುಂಬದವ್ರಿಗೆ ಬಂದು ನಾನು ಒಂದು 50,000 ರೂಪಾಯಿ ಸಹಾಯ ಮಾಡೀನಂದರೆ ನಾನೇನು ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತು ದೇವರು ನನಗೆ ಒಂದು ಹಾದಿ ಮಾಡಿಕೊಟ್ಟಿದ್ದಾನೆ, ನೀನು ಹೋಗಿ ಕುಟುಂಬದವ್ರಿಗೆ ಒಂದು ಸಹಾಯ ಮಾಡಪ್ಪ ಅಂತ ನಾನು ಬಂದು ಅವ್ರಿಗೆ ಸಹಾಯ ಮಾಡೀನಿ. ನಾನು 50,000 ಕೊಡೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ, ನಂದೇನು ಅವಕಾಶಲ್ಲ ಅವ್ರಿಗೆ ರೊಕ್ಕ ಕೊಡೋದು. ಅದಕ್ಕೆ ಇವತ್ತು ಆ ಕುಟುಂಬದವ್ರ ಜೊತೆ ನಾನು ನಿಂತಿದ್ದೀನಿ. ಮುಂದಿನ ದಿನದಾಗ ಇವತ್ತು ಯುನೈಟೆಡ್ ಹಾಸ್ಪಿಟಲ್ದಾಗ ನಮ್ಮ ದಾವೂದ್ ಅವ್ರ ಪಾಪ ಇವತ್ತು ಇವರಿಗೆ ದೇವರ ಪುಣ್ಯ ಇವ್ರಿಗೆ ಹತ್ತೇಬೇಕು. ಯಾಕಂದರೆ ಭಾಳಷ್ಟು ಕೇಸ್ನಲ್ಲಿ ದಾವೂದ್ ಆಗಲಿ ವಿಕ್ರಮ್ ಸಿದ್ದಾರೆಡ್ಡಿ ಅವರಾಗಲಿ ಇವತ್ತು ಯುನೈಟೆಡ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಅಂದರೆ ಅವ್ರು ದುಡ್ಡು ಸಂಪಾದನೆ ಮಾಡೋಕ್ಕೆ ನಡೆಸ್ತಾ ಇಲ್ಲ. ಅವರೊಂದು ಜನರ ಸೇವೆ ಮಾಡೋಕ್ಕೆ ಇವತ್ತು ಅವ್ರು ಯುನೈಟೆಡ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಇವತ್ತು ಹಲವಾರು ಕೇಸ್ನಲ್ಲಿ ನಾವು ಬಂದಾಗ ಪಾಪ ಅವರು ಈ ಪೇಷಂಟ್ ಹತ್ರ ದುಡ್ಡಿಲ್ಲ ಅಂದರೆ ಎಂದು ದುಡ್ಡಿನ ಬಗ್ಗೆ ವಿಚಾರ ಮಾಡಿದ ವ್ಯಕ್ತಿ ಅಲ್ಲ ಡಾಕ್ಟರ್ ಸಿದ್ದಾರೆಡ್ಡಿ ಅವರು. ಇವತ್ತು ಈ ಯುನೈಟೆಡ್ ಹಾಸ್ಪಿಟಲ್ದಾಗ ಪೇಷಂಟ್ ಬಂದಿದೆ ಅಂದರೆ ನಮಗೊಂದು ನಂಬಿಕೆ. ಯಾಕಂದರೆ ಇವತ್ತು ಹಲವಾರು ನಮ್ಮ ಕುಟುಂಬದವ್ರನ್ನೂ ಇಲ್ಲಿ ಹಲವಾರು ಅಡ್ಮಿಟ್ ಆಗಿದ್ದರು. ಇಲ್ಲಿಂದ ಪೇಷಂಟ್ ಒಳ್ಳೆ ಟ್ರೀಟ್ಮೆಂಟ್ ಆಗಿ ಹೋಗ್ತದಂತ ನಮಗೊಂದು ಭರವಸೆ ಇದೆ. ಇವತ್ತು ಜಾಸ್ಮಿನ್ ಮಗಳು ಇವತ್ತೇನು ಕಾಲು ಕಳ್ಕೊಂಡಿದೆಯಲ್ಲ, ನಮ್ಮ ಮುಂದಿನ ದಿನದಾಗ ನನಗೆ ಅನ್ಸೋ ಮಟ್ಟಿಗೆ ಇಲ್ಲಿ ನಡೆಸ್ಕೊತವ್ರ ಮನೆಗೆ ಕಳ್ಸೋಂಥ ಕೆಲಸ ಇವತ್ತು ಯುನೈಟೆಡ್ ಹಾಸ್ಪಿಟಲ್ ಟೀಮ್ ಆ್ಯಂಡ್ ಡಾಕ್ಟರ್ಸ್ ಮಾಡ್ತಾರಂತ ಇವ್ರ ಮೇಲೆ ಒಂದು ನನಗೆ ವಿಶ್ವಾಸ ಇದೆ. ದಾವೂದ್ ಅವ್ರು ನಾನು ಬರೋಣ ಅಟೆಂಡ್ ಮಾಡಿದ್ರು, ಎಲ್ಲ ಪೇಷಂಟ್ ಬಗ್ಗೆ ಪಾಪ ಅವರು ಡಾಕ್ಟರ್ಸ್ ಭೇಟಿ ಮಾಡಿಸಿ ಎಲ್ಲ ಬ್ರೀಫ್ ಮಾಡಿದ್ರು. ಇವತ್ತು ಆ ಕುಟುಂಬದವರಿಗೆ ಇವತ್ತು ಅವ್ರ ತಂದೆಯವ್ರಿಗೆ ನಾನು ಅದೇ ಹೇಳ್ತಾ ಇದ್ದೀನಿ, ಧೈರ್ಯ ಇಡ್ರಿ, ದೇವ್ರು ದೊಡ್ಡವ ಇದ್ದಾನೆ. ಪಾಪ ಹಿರಿಯರು, ಅವ್ರ ಅಜ್ಜಿಯವರು ಆಗಲಿ ಅವ್ರ ಕುಟುಂಬದವ್ರ ಫ್ಯಾಮ್ಲಿದವ್ರೆಲ್ಲ ಹಿರಿಯರು ತಾಯಿಂದವ್ರು ಪಾಪ ಇಲ್ಲಿ ಬಂದು ಕಣ್ಣೀರು ಹಾಕ್ತಾಯಿದ್ದಾರೆ. ಅವ್ರಿಗೆ ಒಂದೇ ಅಂದೆ, ನೀವು ದುವಾ ಮಾಡಿರಿ ನಮಾಜ್ದಾಗ, ಆ ಮಗುಗೆ ಆರಾಮ ಆಗ್ತದಂತ ನಾವು ಹೇಳಿದೆವು. ಇವತ್ತು ಆ ಜಾತಿ ಈ ಜಾತಿ ಹಿಡ್ಕೊಂಡು ನಾವು ರಾಜಕೀಯ ಮಾಡೋಕ್ಕೆ ನಾನು ಇಲ್ಲಿ ಬಂದಿಲ್ಲ. ಇವತ್ತು ಜಾಸ್ಮಿನ್ ಮಗಳು ಅಂದರೆ ನಮ್ಮ ಮಗಳು, ಕಲಬುರಗಿ ಜಿಲ್ಲೆ ಮಗಳು ಅಂದರೆ ಎಲ್ಲರ ಮಗಳಕ್ಕೆ. ಇವತ್ತು ಆ ಮಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಇವತ್ತು ಯುನೈಟೆಡ್ಲಿಂದ ಡಿಸ್ಚಾರ್ಜ್ ಮಾಡೋಂಥ ಕೆಲಸ ನಾವು ಇರೋವರೆಗೂ ಅವ್ರ ಕುಟುಂಬದವ್ರ ಜೊತೆ ನಾವು ಇರ್ತೋ ಅಂತ ಇವತ್ತು ಮಾತು ಕೊಟ್ಟು ಇವತ್ತು ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.